ಕರೆಕ್ಟ್ ಆಗಿ ನಾನು 5ನೇ ಕ್ಲಾಸ್ ಆಗಿರೋ ಕಟ್ಟಿರೋದು ಮನೆ ಇದು. 5ನೇ ಕ್ಲಾಸ್ ರಜಾಗಳಲ್ಲಿ, ಬೇಸಿಗೆ ರಜಾಗಳಲ್ಲಿ. ಈ ಸರಿ 26 ಅಲ್ಲ. ಶಕ್ತಿಗೆ ಕಾಣಲ್ಲ ಜಾಮೂನ್ ಐಕರ್ರೆ ಮೂವಿ ಬಾಲ್ವಾಡಿ ಕ್ಲಾಸ್ಗೆ ಹೋಗ್ತಾ ಇದ್ರು ಮನೆ ಕರೆದ. ಅರೆ ಜಾಮೂನ್ ಐಕರ್ರೆ ಕ್ಯೋ ಎಷ್ಟು ಕಷ್ಟಪಟ್ಟು ನಾನು ಹೇಳಿದ್ರೆ ಎಷ್ಟು ಕಷ್ಟಪಟ್ಟು ಅಂತ ಮನೆ ಕಟ್ಟಿರೋದು ಅವಾಗ. ನಾನು ನಮ್ಮ ಮನೆ ಎಲ್ಲರೂ ಇದೇ ಕಷ್ಟಪಟ್ಟು ಕಟ್ಟಿರೋದು ಮನೆ. ಮನೆ ಕಟ್ಬೇಕಾದ್ರೆ ಕಷ್ಟಪಡ್ತಾರೆ, ನಾನು ಮನೆ ಖಾಲಿ ಮಾಡ್ಬೇಕಾದ್ರೆ ಕಷ್ಟಪಡ್ತಾ ಇದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನೆ ಖಾಲಿ ಮಾಡ್ತಾ ಇದ್ದೀವಿ. ವೆರಿ ಸ್ಯಾಡ್ ಮೂಮೆಂಟ್ ಅಂತೆ. ನೀನ್ ಇರ್ಲಿಲ್ಲ ಸ್ಯಾಡ್ ಮೂಮೆಂಟ್. ಮನೆ ಖಾಲಿ ಮಾಡ್ತಾ ಇದ್ದೀವಿ, ಯಾರು ಇರಲ್ಲ ಹಿಂದೆ. ನೋಡ್ರಿ ಪಾಪ ಅಳ್ತಾವ್ರೆ. ಎಷ್ಟು ಕಷ್ಟಪಟ್ಟವ್ರು ಅವರು ಅಳ್ಕೊಂಡ್ ಅಳ್ಬೇಡ ಬಿಡಾಕ. ನೋಡ್ರಿ ಪಾಪ ಬಾಕ ಕುತ್ಕೋ ಬಾಕ. ಅದೇನು ಎಮೋಷನಲ್ ಆಗ್ತಲ್ಲ ಸಮಯನಲ್ಲೇ. ಪಾಪ ಅಳ್ತಾವಳೆ, ನೇರಳೆ ಅಳ್ತಾವಳೆ. ಪಾಪ ನೋಡ್ರಿ ಅಳ್ತಾವೆ. ನಾವು ಜಾಸ್ತಿ ಇದ್ ಮಾಡಿದಷ್ಟು ಅವ್ರ ಮೇಲೆ ಜಾಸ್ತಿ ಹೇಳ್ತಾರೆ. ನಾನು ಫುಲ್ ಪೀಸ್ ಆಗಿದ್ದೀನಿ ನಗ್ನಗ್ತಾ. ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್. ಪಾಯ್ಕರ್ ಬಿಡಾಕ ಆವಾಗ್ಲಿ, ಇನ್ನೇನ್ ಮಾಡಕ್ಕಾಗಲ್ಲ. ಗೈಸ್ ಬಾಯ್ ಗೈಸ್. ಎಪ್ಪೋ ಬಾಯ್ ಕರ್ರೆ. ಓಯ್ ಬಾಯ್ ಕರ. ನಮ್ಮಮ್ಮ ಹತ್ಕೊಂಬಿಡ. ನೋಡ್ರಿ ಅವ್ರು ನಡೀತವ್ರೆ. ಬಿಡಕ್ಕ ಅವ್ರಿಗೆ. ಅಯ್ಯೋ ಮನೆ ಖಾಲಿ ಆಟದಕ್ಕಲ್ಲ ಅಲ್ಬಾರ್ದು. ಯೂಸ್ ಅಲ್ಲ, ಅದೊಂದು ಇದು ಮೆಮೊರಿ ಅಂತೆ. ವಿಡಿಯೋ ಕಳ್ಸೋಣ ಅಲ್ಲಿ ಕೆಲವು ಆಗಬಾರ್ದು. ಚಿಕ್ಕ ವಯಸ್ಸಲ್ಲಿ ಈ ಮನೇನ ನಮ್ಮ ಮಾವ ನಮಗೆ ಕಟ್ಟಿಸ್ಕೊಟ್ಟಿದ್ದು. ನಾವು ಇದರಲ್ಲಿ ಕಾಲು ಭಾಗ ಹಾಕಿರ್ತೀವಿ ಅಷ್ಟೇ ಅಮೌಂಟು, ಮಿಕ್ಕಿದ್ದೆಲ್ಲ ಅವರೇ ಹಾಕಿ ನಮಗೆ ಮನೆ ಕಟ್ಕೊಟ್ಟಿದ್ದು. ಆ ಋಣನ ನಾವು 3 ಜನ ಇರೋವರೆಗೂ ಅದನ್ನು ಮರೆಯೋಕ್ಕಾಗಲ್ಲ. ಈ ಮನೆ ಕಟ್ಟೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಂತ ನಮಗೆ ಮಾತ್ರ ಗೊತ್ತು. ಮಲ್ಕೊಳಕ್ಕೆ ಕೂಡ ಜಾಗ ಇರಲಿಲ್ಲ ನಾವು ಈ ಮನೆ ಕಟ್ಟೋವಾಗ. ಇನ್ನು ಆ ಟೈಮಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಮನೆ ವರಂಡದಲ್ಲಿ ಮಲ್ಕೊತಾ ಇದ್ರಿ, ಅಲ್ಲೇ ಅಡುಗೆ ಮಾಡಿ ತಿಂದು. ಇನ್ನು ಈ ಮನೆ ಕಟ್ಟಿದ್ದಾದಮೇಲೆ ಶೀಟ್ಗಳೆಲ್ಲ ಹಾಕಿದ್ದಾದಮೇಲೆ ಈ ಮನೆಯಲ್ಲಿ ನಾವು ಈ ಕೆಳಗಡೆ ಏನೂ ಹಾಕಿರಲಿಲ್ಲ ಫ್ಲೋರ್ಗೆ. ಆವಾಗ ಆ ಮಣ್ಣು ಆ ಕಲ್ಲುಗಳು ಅದ್ರ ಮೇಲೇ ಒಂದು ಚಾಪೆ ಆ ಥರ ಹಾಕ್ಕೊಂಡು ಅದ್ರ ಮೇಲೇ ಮಲ್ಕೊತಾ ಇದ್ವಿ. ಅದೆಲ್ಲ ಇವಾಗ ಜಾಸ್ತಿ ನೆನಪಾಗೋಯ್ತು ನನಗೆ. ಏನಾಗಿಲ್ಲ ನೋಡಿ, ನಮ್ಮನ್ನು ಕಷ್ಟಪಟ್ಟು ಒಂದೊಂದು ಇಟ್ಕೆನೂ ಹಾಕಿ ಕಟ್ಟಿರೋದಪ್ಪ ತೊಟ್ಟಿ ಇದೆ. ಒಂದೊಂದು ಇಟ್ಕೆ ಹಾಕಿ ಕಟ್ಟಿರೋದು. ಎಲ್ಲರೂ ಕೆಲಸದವ್ರ ಕೈಯಾಗ ಮಾಡಿಸ್ತಾರೆ. ಪಾಪ ಎಮ್ಮೆ ಒಬ್ಬಳೇ ಕಟ್ಟಿರೋದು. ಇದನ್ನ ಎಷ್ಟು ಹೈಟ್ ಮಾಡ್ತಿರೋದು ತೊಟ್ಟಿ, ಎಷ್ಟು ಇದಕ್ಕೆ ಮಾಡ್ತಿರೋದು.
ಅದಕ್ಕೆ ಬಿಸಿಲಿಲ್ಲ ಇಲ್ಲಾಂದ್ರೆ ಇನ್ನೂ ಚೆನ್ನಾಗಾಗಿರೋದು. ನಾನು ಪೈ ಮಕ್ಕಳನ್ನ ನಮ್ಮ ಅಕ್ಕನ ಅಳ್ತಾವಳೆ ನಾವು ಮನೆ ಖಾಲಿ ಮಾಡ್ತಾ ಇದ್ದೀರಿ ಅಂತ. ಅವಳೇ ಜಾಸ್ತಿ ಕಷ್ಟಪಟ್ಟಿರೋದು ಈ ಮನೇನ ಕಟ್ಟಕ್ಕ. ಫೈನಲಿ ಒನ್ ಗುಡ್ ಬಾಯ್ ಬಾಯ್ ಮತ್ತೆ ಬರ್ತೀರಿ. ಇಲ್ಲಿ ರೋಡಲ್ಲಿ ಹೋದ್ರೆ ಒಂದೇ ಒಬ್ರು ಯಾರು ಇರಲ್ಲ, ಒಂದೇ ಒಂದು ಹೆಂಡತಿ ಮನೆ ಮದುವೆ ಆಗಿ ಹೋದವಾಗ ಕೂಡ ಇಷ್ಟು ಬೇಜಾರಾಗಿರೋದು. ಯಾರ್ಕ ನೀನ್ ಮದ್ವೆ ಆಗೋದವಾಗ್ಲ? ಇವಾಗ ಬೇಜಾರಾಗ್ತದೆ, ಯಾರು ಇಲ್ಲಲ್ಲ ಮನೆಯಲ್ಲಿ ಖಾಲಿ ಬದುಕ್ಬೇಕಂದ್ರೆ ಖಾಲಿ ಮಾಡಲೇಬೇಕು. ದಿಸ್ ಇಸ್ ಗೌರವಕ ಚೇಂಜ್ ಅಷ್ಟೇ. ಎಲ್ಲ ರೆಸ್ಪೆಕ್ಟ್ ಗೌರವಕ್ಕಾದ್ರೂ ಚೆನ್ನಾಗಿರೋದ್ರ ಬದುಕಬೇಕು. ಯಾರು ಇರೋದ್ರ ಎಲ್ಲಾರು ಇದ್ದು ಒಂಟಿಯಾಗಿ ಬದುಕೋಬದ್ಲು ಯಾರು ಇಲ್ದಿರ ಎಲ್ಲರೂ ಅವರೇ ಅಂತ ತಿಳ್ಕೊಂಡು ಬದುಕೋದು ಜಾಸ್ತಿ. ದಿಸ್ ಇಸ್ ಟ್ರೂ ಲೈನ್ಸ್. ಎಲ್ಲಾರು ಇರೋ ಹತ್ರ ಒಂಟಿಯಾಗಿ ಬದುಕೋದು ಕಷ್ಟ ಜಾಸ್ತಿ. ಯಾರು ಇಲ್ದಿರ ಹತ್ರ ಒಂಟಿಯಾಗಿ ಬದುಕೋದು ಈಸಿ. ಎಸ್ ನಮ್ಮ ಯಜಮಾನ್ರು ಕೋಪ ಮಾಡ್ಕೊಂಡು ನೋಡ್ತಾರೆ. ಮಾಮ್ಸ್ ಹಾಯ್ 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 ಅಲ್ಲ, ದಿಸ್ ಇಸ್ ಫೈನಲ್ ಬಾಯ್. ಓ ಓದ್ತಾವಳೆ, ಅವಳ ಫೇವ್ರೆಟ್ ಸ್ಪಾಟ್ ಅದು. ರಚ್ಚೆ ನಮ್ಮ ತಾತ ಕಟ್ಸಿರೋ ರಚ್ಚೆ ಫ್ರೆಂಡ್ಸ್ ಇದು. ರಚ್ಚೆ ರಚ್ಚೆ ಜಾಸ್ತಿ ಭಾರ. ಎಷ್ಟು ಮೆಮೊರೀಸ್ ಅಲ್ಲ ಹಿಂಗೆ ಆಡಿಕ್ಕಿದ್ವಿ. ಓ ನಾನು ಆಡಿಕ್ತಿದ್ದಕ್ಕೆ ನಾನು ಉಯ್ಯಾಲ ಕೊಟ್ನು ಹಂಗೆ ಉಯ್ಯಾಲ ಕೊಡ್ತೇನೆ. ಇದು ಅದಿದೆ ₹1 ದಟ್ಟಿದ ಮರ್ತ್ಲೆ ಉಯ್ಯಾಲ ಕೊಟ್ನು. ಲೈಫ್ಲೆ ಬರೋದೇ ಇಲ್ಲ ಅದಿಲ್ಲ ಅಲ್ಲ. ಒಂದು ಲೈಫ್ ನಮ್ಮ ಪುಳ್ಳಿಗೂ ಕೂಡ ಬರೋದು. ನಮ್ಮಮ್ಮ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ ಅಷ್ಟೇ ವೀಕ್ ಆಗಿರ್ತಾರೆ. ಇನ್ನು ಅವ್ರಿಗೆ ಮನೆ ಖಾಲಿ ಮಾಡ್ತಾ ಇರೋದು ಇಷ್ಟನೇ ಇಲ್ಲ. ಫುಲ್ಲು ಅಳ್ತಾ ಇದ್ದಾರೆ. ನನಗಂತೂ ತುಂಬಾ ಬೇಜಾರಾಗ್ಬಿಡ್ತು. ಇನ್ನು ಇವಾಗ ಸುಮ್ಮನೆ ಯಾಕಂತೇಳ್ಬಿಟ್ಟು ಯೋಚನೆ ಮಾಡೋದು ಬೇಡ ಅಂತ ಹೇಳಿನೇ ಖಾಲಿ ಮಾಡ್ತಿದ್ದು. ಇನ್ನು ನಮ್ಮ ಚಿಕ್ಕಮ್ಮ ಅಂತೂ ನಾವು ಇಲ್ಲಿಂದ ಹೊರಡೋವರೆಗೂ ಪಾಪ ಅವರು ಅಳ್ತಾನೇ ಇದ್ದಾರೆ. ನನಗೂ ಅದನ್ನು ನೋಡಿ ತುಂಬ ಬೇಜಾರಾಗೋಯ್ತು. ಈಗ ಗೌತಮ್ ಥ್ಯಾಂಕ್ ಯು ಫೋನ್ ಈ ಮನೇನ ನಮ್ಮಮ್ಮ ಅವ್ರ ತಂಗಿ ನೋಡಿರೋದು ಮನೆ ಇಲ್ಲಿ ಅವ್ರ ಮನೆಯಿಂದ ಸ್ವಲ್ಪ ಹತ್ತಿರದಲ್ಲೇ ನೋಡಿದ್ದಾರೆ. ಇನ್ನು ನಮಗೂ ಒಂಥರ ಧೈರ್ಯ, ಇವಾಗ ಯಾರಾದರೂ ಅಕ್ಕಪಕ್ಕದಲ್ಲಿದ್ದರೆ ಆರಾಮಾಗಿ ಸೇಫಾಗಿರ್ಬೋದು ಅಂಥೇಳಿ. ಮನೆ ಚಿಕ್ಕದಾದ್ರೂ ಪರವಾಗಿಲ್ಲ, ಅವರಿಬ್ಬರು ಸೇಫಾಗಿ ಆರಾಮಾಗಿದ್ದರೆ ಅಷ್ಟೇ ಸಾಕು
ಅಂತ ಈ ಮೂಮೆಂಟಲ್ಲಿ ಅನ್ನಿಸ್ತಾ ಇದೆ. ಬಟ್ ಸ್ವಂತ ಮನೇನ ಬಿಟ್ಟು ಬಾಡಿಗೆ ಮನೆಯಲ್ಲಿ ಬಂದು ಇರೋದಂದರೆ ಎಷ್ಟು ಕಷ್ಟ ಅಂತ ನನಗೆ ಇವಾಗ ಚೆನ್ನಾಗಿ ಗೊತ್ತು. ಐಟಮ್ ಎಲ್ಲ ಇಳಿಸ್ಕೊಟ್ಬಿಟ್ಟು ಇನ್ನು ನಮ್ಮ ಚಿಕ್ಕಮ್ಮವ್ರ ಮನೇಲಿ ಸ್ವಲ್ಪ ಇದ್ಬಿಟ್ಟು ಹೋಗ್ತೀವಿ ಇವಾಗ. ನಮ್ಮಮ್ಮನೂ ನಮ್ಮ ಬವಿ ಇಬ್ಬರೂ ಮನೇಲಿ ಪಾತ್ರೆ ಐಟಮ್ ಇದನ್ನೆಲ್ಲ ಜೋಡಿಸ್ಕೊತಾರೆ. ಅದನ್ನೆಲ್ಲ ಹೇಳ್ಬಿಟ್ಟು ಇನ್ನು ಮನೆಗೆ ಬಂದಿದ್ದಾಯಿತು.